ಅದು ಬಹಳ ಮುಖ್ಯವಾಗಿ ನಿನ್ನೆ ಬಹಳ ಸ್ಪಷ್ಟವಾಗಿ ಮೀಟಿಂಗ್ ಅನ್ನ ತಗೊಳ್ಳೋ ಮುಂಚೆನೆ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು. ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನ ಕರೆದಿಲ್ಲ. ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಕಟ್ಟಬಹುದು ಅನ್ನುವಂತ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂತದ್ದಾಗಿತ್ತು. ಇದು ಪ್ರತ್ಯೇಕವಾದಂತ ಪ್ರಕ್ರಿಯೆ ಏನು ಅಂದ್ರೆ ಅದಕ್ಕೆ ಆದಂತ ರಿಟರ್ನಿಂಗ್ ಆಫೀಸರು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ. ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂತದ್ದಾಗುತ್ತೆ. ಅಲ್ಲಿವರೆಗೂ ಬೇಸಿಕ್ ಆಗಿ ಒಂದು ಮಂಡಲ ಬೂತ್ ಚುನಾವಣೆ, ಮಂಡಲ ಚುನಾವಣೆ, ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ. ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ, ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳು ಏನು ನಡಿಬೇಕಾಗಿದೆಯೋ ಅದು ನಡೆಯುವಂತದ್ದಾಗುತ್ತೆ. ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂತದ್ದು ಏನಿಲ್ಲ. ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ. ಆಗುತ್ತೆ ಅಂತ ವಿಶ್ವಾಸ ಇದೆ. ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಕೊನೆ ಜನವರಿ 10